ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ಪುಷ್ಪ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ ನನ್ನ ತಂಗಿ ಮಗಳ ಬರ್ಡೇ ಇದ್ದಿದ್ದಕ್ಕೋಸ್ಕರ ಈ ವ್ಲಾಗ್ನ KGF ಶೂಟ್ ಮಾಡ್ತಾ ಇದ್ದೀನಿ. ಅವಳಿಗೆ ಟೀಪಾಯಿ ಒಂದು ಕೊಡಿಸ್ಬೇಕು, ಕೇಕ್ ಕಟ್ ಮಾಡೋದಕ್ಕೆ ಹೊಸ ಟೀಪಾಯಿ ಇರಲಿ ಅಂತೇಳಿ ನಮ್ಮಮ್ಮ ಗಿಫ್ಟ್ ಮಾಡಬೇಕು ಅಂತ KGF ಇದ್ದಂಥ ಒಂದು ಫೇಮಸ್ ಫರ್ನಿಚರ್ಸ್ ಅಂಗಡಿಗೆ ಹೋಗಿ ವಿಸಿಟ್ ಮಾಡಿ ನಮ್ಮ ಬಜೆಟ್ಗೆ ತಕ್ಕಂತೆ ಒಂದು ಒಳ್ಳೆ ಟೀಪಾಯಿನ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಮಾಡಿಕೊಂಡು ತೊಗೊಂಡು ಹೋಗಿ ನನ್ನ ತಂಗಿ ಮಗಳಿಗೆ ಗಿಫ್ಟ್ ಮಾಡಿದ್ವಿ. ಇದಾದ ಮೇಲೆ ನಾನು ಇಷ್ಟಪಡೋವಂಥ ಒಂದು ಪೈನಾಪಲ್ ಫ್ಲೇವರು, ಅವಳು ಲೈಕ್ ಮಾಡೋವಂಥ ಒಂದು ಪೈನಾಪಲ್ ಫ್ಲೇವರ್ ಐಸ್ ಕೇಕನ್ನು ನಾನು ಗಿಫ್ಟಾಗಿ ಕೊಟ್ಟೆ. ನಾನು ತೊಗೊಂಡು ಹೋಗಿರೋ ಕೇಕ್ನೇ ಕಟ್ ಮಾಡಬೇಕು ಅಂತ ಅವರಪ್ಪ ಇನ್ನೂ ಒಂದು ತಂದಿದ್ರು. ಅದನ್ನು ನೀನು ಆಮೇಲೆ ಕಟ್ ಮಾಡ್ಕೋ, ಸೆಕೆಂಡು ಬರ್ಡೇ ಮಾಡ್ಕೋ, ನೆಕ್ಸ್ಟು ಆಮೇಲೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೋಗಿರೋ ಕೇಕ್ನ ಪ್ರೆಸೆಂಟ್ ಮಾಡಿ ಗಿಫ್ಟ್ ಥರ ಕೊಟ್ಟು, ನೀನು ಇದನ್ನೇ ಕಟ್ ಮಾಡಬೇಕು ಅಂತ ಹೇಳಿ ಕಂಡೀಷನ್ ಇಟ್ಟೆ. ಓಕೆ ದೊಡ್ಡಮ್ಮ ಮಾಡ್ತೀನಿ ಅಂತಂದ್ಲು. ಇದಂತೂ ನನಗೆ ತುಂಬಾ ಖುಷಿ ಆಯಿತು. ಒಂದು ಕೇಕ್ ಫ್ರಿಜ್ಜಲ್ಲೇ ಇದ್ದೋಗಿತ್ತು, ಇದು ಮಾತ್ರ ಐಸ್ ಕೇಕು, ಅದು ಫ್ಲೇವರೆಲ್ಲ ಬೇಗ ಇದಾಗ್ಬಿಡತ್ತೆ ಅಂತೇಳಿ ಕಟ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಇದಾದಮೇಲೆ ನನ್ನ ಮಗಳು ಒಂದು ಗಿಫ್ಟ್ ಕೊಟ್ಟಳು ಅವಳಿಗೆ. ಅದರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಸರ್ಪ್ರೈಸ್ ಸಸ್ಪೆನ್ಸ್. ಇದಾದಮೇಲೆ ನಮ್ಮತ್ತೆ ತಂದಿರೋ ಏನೋ ಗಿಫ್ಟ್ ತಂದಿದ್ರು, ಅವಳಿಗೆ ಒಂದು ಫ್ರಾಕ್ ಕೊಡಿಸಿದ್ರು, ಅದನ್ನು ಅವಳು ಹಾಕ್ಕೊಂಡಿದ್ದಾಳೆ. ಮತ್ತು ಇನ್ನು ಏನೋ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ನಮ್ಮಮ್ಮನೂ ಅಷ್ಟೇ ಒಂದು ಸರ ತಂದಿದ್ರು, ಸರ ಕೊಟ್ಟರು. ನಮ್ಮ ಅಣ್ಣನ ಮಗ ಚಾಕ್ಲೇಟ್ಸ್ ತಂದಿದ್ದ, ಚಾಕ್ಲೇಟ್ಸ್ನ ಗಿಫ್ಟ್ ಮಾಡೋದು. ಎಲ್ಲರೂ ಅಲ್ಲಿದ್ದವ್ರು ಎಲ್ಲರೂ ಒಂದೊಂದು ಗಿಫ್ಟನ್ನ ಕೊಟ್ಟಾದಮೇಲೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಕೇಕ್ ಕಟಿಂಗ್. ಈ ಬರ್ಡೇಯಲ್ಲಿ ಒಂದು ಗೇಮ್ ಕೂಡ ಆರ್ಗನೈಸ್ ಮಾಡಿದ್ಲು ನನ್ನ ಮಗಳು. ಅವಳು ಮಲ್ಟಿ ಟ್ಯಾಲೆಂಟ್ ಯಾವ ರೀತಿ ಇದೆ, ಯಾವ ರೀತಿ ಅವಳು ಕ್ಯಾಚ್ ಮಾಡ್ತಾಳೆ ಅಂತೇಳ್ಬಿಟ್ಟು ಒಂದು ಗೇಮ್ನ ಪ್ಲ್ಯಾನ್ ಮಾಡಿದ್ದಾಳೆ. ಅದನ್ನಿನ್ನು ರಿವೀಲ್ ಮಾಡಿಲ್ಲ ಗೇಮ್ನ. ಈಗ ಫಸ್ಟು ಕೇಕ್ ಕಟಿಂಗ್ ಆದಮೇಲೆ ಕೇಕೆಲ್ಲ ತಿಂದಿದ್ದಾದಮೇಲೆ, ಯಾಕೆಂದರೆ ಐಸ್ ಕೇಕ್ ಅಲ್ವಾ, ಅದು ಬೇಗ ಫ್ಲೇವರೆಲ್ಲ ಹೋಗ್ಬಿಡುತ್ತೆ. ಫಸ್ಟು ಕೇಕ್ ಕಟಿಂಗ್ ಆಗಿಬಿಡ್ಬೇಕು, ಕೇಕ್ ತಿಂದ್ಬಿಡ್ಬೇಕು, ಆಮೇಲೆ ನೆಕ್ಸ್ಟ್ ಗೇಮು ಅಂತ ಹೇಳ್ಬಿಟ್ಟು ಓಕೆ ಅಂತೇಳಿ ಎಲ್ಲರೂ ರೆಡಿಯಾಗಿ ಬಂದು ಕೇಕ್ ಕಟಿಂಗ್ ಮಾಡ್ತಾಯಿದ್ದೀವಿ. ಅವಳಿಗೆ ಬರ್ಡೇ ವಿಶ್ನ ಮಾಡ್ತಾಯಿದ್ದೀವಿ. ಬರ್ಡೇ ವಿಶಸ್ ಹೇಳಿದ ಮೇಲೆ ಕೇಕ್ ಕಟಿಂಗ್ ಮಾಡಿ ಮೊದಲು ಅವಳಿಗೆ ನಾನೇ ತಿನ್ನಿಸ್ಬಿಟ್ಟೆ. ನನ್ನ ಮಗಳು ವಾದ ಮಾಡ್ತಾಯಿದ್ಲು, ಫಸ್ಟು ಅವರಮ್ಮ ಅಪ್ಪಗೆ ತಿನ್ನಿಸ್ಬೇಕು, ಆಮೇಲೆ ನಿನಗೆ ಅಂತೇಳಿ. ಅದೆಲ್ಲ ಇಲ್ಲ, ನಾನು ಎಲ್ಲದರಲ್ಲೂ ಫಸ್ಟು ನಾನೇ ಹೇಳ್ತೀನಿ. ಅದೇನೋ ಗೊತ್ತಿಲ್ಲ, ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತೀಯ ಅಂತ ಎಲ್ಲರೂ ಒಂದು ಕಡೆ ನನ್ನನ್ನು ಬೈತಾಯಿದ್ರು. ಬೈದರೆ ಬೈದ್ಕೊಳ್ಳಿ ಅಂತೇಳ್ಬಿಟ್ಟು ಎಲ್ಲದರಲ್ಲೂ ನಾನೇ ಮುಂದೆ, ನಾನೇ ಫಸ್ಟು ಅನ್ನೋ ಥರ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದೀನಿ. ಏನು ಮಾಡೋದು, ಅದು ಹಾಗೇ ಎಲ್ಲದರಲ್ಲೂ ನನಗೆ ಗೊತ್ತು, ನಾನೇ ಅಂತ ಹೋಗ್ತೀನಿ, ಎಲ್ಲರ ಹತ್ರನೂ ಬೈಸ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಬೈದ್ರೂ ನಮ್ಮವರೇ, ನಮ್ಮ ಅತ್ತೆನೇ ಅಲ್ಲ ನಮ್ಮ ಅಮ್ಮನೇ ಅಲ್ಲ ಅಂದ್ಕೊಂಡು ಹೋಗಿ ಕೇಕ್ ಕಟಿಂಗ್ ಆದಮೇಲೆ ನನ್ನ ಮಗಳಿಗೆ ನೋಡಿ ನಾನೇ ಮೊದಲು ತಿನ್ನಿಸ್ಬಿಟ್ಟೆ. ಎಲ್ಲರೂ ಅವಳಿಗೆ ತಿನ್ನಿಸೋದು, ಅವಳು ಎಲ್ಲರಿಗೂ ತಿನ್ನಿಸೋದು, ನನಗೂ ತಿನ್ಸೋಕ್ಕೆ ಬಂದಳು. ಆದರೆ ನನಗೆ ಚಾತುರ್ಮಾಸ್ಯದ ವ್ರತದಲ್ಲಿ ಇರೋದಕ್ಕೋಸ್ಕರ ನಾನು ಕೇಕ್ ತಿನ್ನೋದಿಲ್ಲ ಅಂತೇಳಿ ಚಾಕ್ಲೇಟ್ ಮಾತ್ರ ತಿಂದೆ. ಇನ್ನು 3 ತಿಂಗಳು ತಿನ್ನೋದಿಲ್ಲ, ಕೇಕು ಆಗಲಿ ಚಿಕನ್ ಮಟನ್ ಆಗಲಿ ಏನೂ ತಿನ್ನೋದಿಲ್ಲ. ಸರಿ ಅಂತ ನನಗೆ ಆವತ್ತು ಡಬಲ್ ಧಮಾಕ ಚಾಕ್ಲೇಟ್ಸು, ಸ್ಪೆಷಲ್ ಚಾಕ್ಲೇಟ್ ಎಲ್ಲ ತಂದು ಕೊಟ್ಟಿದ್ರು. ಏನು ಕೇಕ್ ತಿನ್ನೋದಿಲ್ಲ ಅಂತೇಳ್ಬಿಟ್ಟು 2 ಕೇಕ್ ಬೇರೆ ಇತ್ತು. 2 ಕೇಕಲ್ಲೂ ಒಂಚೂರು ಕೂಡ ತಿಂದಿಲ್ಲ ಪಾಪ. ಎಲ್ಲ ನನ್ನ ತಂಗಿ ತುಂಬಾ ಡಿಸಪಾಯಿಂಟ್ ಆಗಿಲ್ಲ. ಅಯ್ಯೋ ನಮ್ಮ ಅಕ್ಕ ಕೇಕ್ ತೊಗೊಂಬಂದ್ಲು, ನಮ್ಮ ಅಕ್ಕಗೆ ತಿನ್ನೋ ಯೋಗ ಇಲ್ವಲ್ಲ ಅಂತ. ನಾನು ಸರಿ ಅಂತ ಹೇಳ್ಬಿಟ್ಟು ಆಯಿತು ಬಿಡಮ್ಮ ಅಂತ, ನಾನು ಕೇಕೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. KGF ಮೊನ್ನೆ ಒಂದು ಸಲ ತೊಗೊಂಡಿದ್ವಿ, ಆಗ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಹೇಗಿರುತ್ತೋ ಏನೋ ಅಂತ ಕೋಲಾರಿಂದನೇ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಕೋಲಾರಿಂದ ಬಸ್ಸುಗಳೆಲ್ಲ ಅಷ್ಟೊಂದು ರಶ್ ಇರುತ್ತೆ, ಮತ್ತು ಇಲ್ಲಿಂದ ತೊಗೊಂಡು ಹೋದರೆ ಆ ಫ್ಲೇವರ್ ಎಲ್ಲ ಏನಾಗುತ್ತೋ ಏನೋ ಅಂತೇಳ್ಬಿಟ್ಟು ನೋಡೋಣ ಆಗಲಿ ಅಂತ ಅಲ್ಲಿ ಕೇಕ್ ಗ್ಯಾಲಕ್ಸಿ ಅಂತಲೇ ಒಂದು ಅಂಗಡಿ ಇದೆ, ಅದರಲ್ಲಿ ನಾವು ತೊಗೊಂಡ್ವಿ. ತುಂಬಾ ಚೆನ್ನಾಗಿ ಕೊಟ್ಟಿದ್ರಿ. ಈ ಸಲ ಅಂತೂ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು, ಆದರೆ ನಾನು ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ಅವರೆಲ್ಲರೂ ಚೆನ್ನಾಗಿದೆ ಅಂತಂದರೆ ನನಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಈ ಟೇಸ್ಟ್ ಮಾಡೋದ್ರಲ್ಲಿ ನನ್ನ ಚಿಕ್ಕ ಮಗಳು, ನನ್ನ ತಂಗಿ ಮಗಳು ಎಕ್ಸ್ಪರ್ಟ್. ತುಂಬ ಚೆನ್ನಾಗಿದೆ ದೊಡ್ಡಮ್ಮ ಅಂತಂದ್ಲ. ಅದೊಂದು ಖುಷಿ ವಿಚಾರ. ನಾನು ತಿಂದೇ ಇದ್ದರೂ ಕೂಡ ತಿಂದಷ್ಟು ಖುಷಿ ಆಯಿತು.
ಇದರಲ್ಲಿ ಎಲ್ಲರಿಗೂ ಕೇಕ್ ತಿನ್ನಿಸಿದ್ದಾದ ಮೇಲೆ ಇನ್ನೇನಪ್ಪ ಅಂತಂದರೆ ನೆಕ್ಸ್ಟು ಗೇಮ್ ಏನಪ್ಪ ಅಂತಂದರೆ ನನ್ನ ಮಗಳು ಈ 8 ವರ್ಷ ತುಂಬಿ 9ನೇ ಬರ್ಡೇ. ಈ ಬರ್ಡೇ ತುಂಬ ಸ್ಪೆಷಲ್ ಆಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು, ಮೆಮೊರೇಬಲ್ ಆಗಿರಬೇಕು ಅಂತೇಳಿ ಒಂದು ಗೇಮ್ ಪ್ಲ್ಯಾನ್ ಮಾಡಿದ್ಲು ಅಂತ ಹೇಳಿದ್ನಲ್ಲ. ಆಗಲೇ ಅದರಂತೆ 8 ಗಿಫ್ಟನ್ನ ತೊಗೊಂಬಂದು ಡಿಫ್ರೆಂಟು ಅವಳಿಗೆ ಇಷ್ಟ ಆಗಿರುವಂಥ ಗಿಫ್ಟ್ಸ್ನ ತೊಗೊಂಬಂದು ಪ್ಯಾಕ್ ಮಾಡಿ ಅದರ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿ ಏನಿದು ಟಾಪಿಕ್ಕು ಅಂದರೆ ಎಲ್ಲೆಲ್ಲಿ ಇಟ್ಟಿದ್ದಾಳೆ ಗಿಫ್ಟ್ಸು ಅಂತೇಳಿ ಕ್ಲೂ ಕೊಡೋದು, ಅದ್ರ ಮೇಲೆ ಬರೆದ್ಬಿಟ್ಟು ಕ್ಲೂ ಕೊಟ್ಟು ಹೈಡ್ ಮಾಡಿಟ್ಟಿದ್ಲು, ಅಂದರೆ ಬಚ್ಚಿಟ್ಟಿದ್ಲು. ಅದನ್ನು ಅವಳು ಓದ್ಕೊಂಡು ಆ ಕ್ಲೂನ ಮೈಂಡಲ್ಲಿ ಇಟ್ಕೊಂಡು ಎಷ್ಟು ಬೇಗ ಹುಡುಕ್ತಾಳೆ. ಅವಳು ಟ್ಯಾಲೆಂಟೆಡಾ, ಮಲ್ಟಿ ಟ್ಯಾಲೆಂಟೆಡಾ ನೋಡೋಣ ಅಂತೇಳ್ಬಿಟ್ಟು ಫನ್ನಿಯಾಗಿರಲಿ, ಚೆನ್ನಾಗಿರಲಿ, ಒಂದು ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತೇಳ್ಬಿಟ್ಟು ಒಂದು ಗೇಮ್ನ ಪ್ಲ್ಯಾನ್ ಮಾಡಿದ್ಲು. ಇದರಂತೆ ಅವಳು ಫಸ್ಟ್ ಗಿಫ್ಟಲ್ಲಿ ಒಂದು ಕ್ಲೂ ಕೊಟ್ಟಿದ್ಲು. ಅದರಂತೆ ಅವಳು ಪ್ರತಿಯೊಂದು ಗಿಫ್ಟನ್ನ ತುಂಬ ಕ್ಯೂಟಾಗಿ, ನೀಟಾಗಿ, ಬೇಗ ಫಾಸ್ಟಾಗಿ ಕಲೆಕ್ಟ್ ಮಾಡಿಕೊಂಡಿದ್ದ ಗಿಫ್ಟನ್ನ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ಲು. ಆ ಗಿಫ್ಟ್ಸ್ ಎಲ್ಲನೂ ಅವಳಿಗೆ ತುಂಬಾ ಇಷ್ಟ ಆಯಿತು. ಆ ಫೀಲು ನಮ್ಗೆ ಕೂಡ ಖುಷಿ ಕೊಡ್ತು. ಅವಳು ಎಷ್ಟು ಚೆನ್ನಾಗಿ ಅನ್ಬಾಕ್ಸಿಂಗ್ ಮಾಡಿದ್ಲು, ಎಷ್ಟು ಚೆನ್ನಾಗಿ ಸರ್ಚ್ ಮಾಡಿದ್ಲು, ಎಷ್ಟು ಚೆನ್ನಾಗಿ ಎಲ್ಲ ಕಲೆಕ್ಟ್ ಮಾಡಿದ್ಲು, ಅನ್ಬಾಕ್ಸಿಂಗ್ ಹೆಂಗೆ ಮಾಡಿದ್ಲು, ಮತ್ತು ಏನೇನು ಗಿಫ್ಟು ನನ್ನ ಮಗಳಿಗೆ ಕೊಟ್ಟಳು, ಆ ಗಿಫ್ಟನ್ನ ನೋಡಿ ಅವಳ ಫೀಲಿಂಗ್ ಹೆಂಗಿತ್ತು ಇವೆಲ್ಲನೂ ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಮಗಳು ಏನೇನು ಕೊಟ್ಟಿದ್ದಾಳೆ, ಸಿಂಪಲ್ ಗಿಫ್ಟ್ಸ್ ಆದರೂ ಕೂಡ ಅವಳು ತುಂಬಾ ಚೆನ್ನಾಗಿ ಚೂಸ್ ಮಾಡಿದ್ಲು. ಅವಳು ಕೂಡ ನನ್ನ ಮಗಳು, ಚಿಕ್ಕ ಮಗಳು ಕೂಡ ತುಂಬಾ ಇಷ್ಟಪಟ್ಟಳು ಆ ಗಿಫ್ಟ್ಸ್ನ. ಏನೇನು ಕೊಟ್ಟಿದ್ದಾಳೆ, ಏನು ಎತ್ತ ಅಂತೇಳ್ಬಿಟ್ಟು ಎಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲರೂ ಟೈಮ್ ಇದ್ದರೆ ಒಂದು ಸಾರಿ ಚೆಕ್ ಮಾಡಿ. ಹೀಗೆ ಈ ಥರ ನಾವು ಸಿಂಪಲ್ಲಾಗಿ, ನೀಟಾಗಿ ಒಂದು ಬರ್ಡೇನ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಬರ್ಡೇ ಪಾರ್ಟಿ ಅಂತೂ ತುಂಬಾ ಸ್ಪೆಷಲ್ ಅನ್ನಿಸ್ತು, ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ಇದ್ರ ಜೊತೆಗೆ ಲಾಸ್ಟ್ ಆ್ಯಂಡ್ ಫೈನಲಾಗಿ ಮಕ್ಕಳಿಗೆಲ್ಲ ಕೇಕೆಲ್ಲ ಒಂದು ರೌಂಡ್ ಆದಮೇಲೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆದಮೇಲೆ ಮತ್ತೆ ಮಿಚೇರೆಲ್ಲ ತಂದಿದ್ವಲ್ಲ ಅದೆಲ್ಲ ತಿಂದಿದ್ದಾದಮೇಲೆ ಎಲ್ಲರೂ ಅವಳಿಗೆ ಆಶೀರ್ವಾದ ಮಾಡಿದ್ವಿ ಮನಸ್ಪೂರ್ವಕವಾಗಿ. ಮಕ್ಕಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಂತೇಳ್ಬಿಟ್ಟು ಎಲ್ಲರೂ ಸೇರಿಕೊಂಡು ಆಶೀರ್ವಾದ ಮಾಡಿದ್ದಾದಮೇಲೆ ನೆಕ್ಸ್ಟು ಅನ್ಬಾಕ್ಸಿಂಗ್ ವೀಡಿಯೋ ಎಲ್ಲ ಮಾಡೋಷ್ಟೊತ್ತಿಗೆ 10:30 ಟೈಮ್ ಆಗಿಬಿಟ್ಟಿತ್ತು. ಎಲ್ಲ ಟಯರ್ಡಾಗಿ ಹೋಗಿದ್ರು, ಬಸ್ಸುಗಳಲ್ಲೆಲ್ಲ ಜರ್ನಿ ಮಾಡ್ಕೊಂಡು ಹೋಗಿ ಬಂದು ಸುಸ್ತಾಗಿದ್ದಕ್ಕೋಸ್ಕರ ಎಲ್ಲರೂ ಊಟ ಮಾಡಿಕೊಂಡು ಹ್ಯಾಪಿಯಾಗಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಲ್ಲ ಅಡಿಕೆಗಳೆಲ್ಲ ಹಾಕ್ಕೊಂಡು ಖುಷಿಯಾಗಿ ಒಂದು 2 ಅವರ್ ಮಾತಾಡಿಕೊಂಡು 12 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ವಿ. ಇದಪ್ಪ ನಮ್ಮದು ಇವತ್ತು KGF-ಅಲ್ಲಿ ನಾವು ಹೋಗಿ ಏನೇನು ಮಾಡಿದ್ವಿ, ಬರ್ಡೇ ಪಾರ್ಟಿ ಯಾವ ರೀತಿ ಮಾಡಿದ್ವಿ, ಆಮೇಲೆ ಗೇಮು ಯಾವ ಥರ ನನ್ನ ಮಗಳು ಆರ್ಗನೈಸ್ ಮಾಡಿದ್ಲು, ನನ್ನ ಚಿಕ್ಕ ಮಗಳು ಯಾವ ಥರ ಅದನ್ನು ರಿವೀಲ್ ಮಾಡಿದ್ಲು, ಇವೆಲ್ಲನೂ ಇನ್ನೊಂದು ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀವಿ. ಒಂದು ಸಲ ನೋಡಿ ನನಗೆ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಕೇಕ್ ಹಾಗೆ ಉಳಿದೋಗಿದ್ದಕ್ಕೋಸ್ಕರ ನನ್ನ ಮಗಳು ಫಸ್ಟ್ ಗಿಫ್ಟು ಡ್ರೆಸ್ ಕೊಟ್ಟಿದ್ಲು. ಅದನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಕೇಕ್ ಕಟಿಂಗ್ ಮಾಡಿದ್ಲು. ಇನ್ನೊಂದು ಸಲ ಕೇಕ್ ಕಟಿಂಗ್ ಮಾಡಿದ್ದು ಇದು ಒಂಥರ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಮತ್ತೆ ಕೇಕ್ ಕಟಿಂಗ್ ಮಾಡಿ ಮತ್ತೆ ಒಂದು ರೌಂಡ್ ಎಲ್ಲರೂ ಸ್ವಲ್ಪ ಟೇಸ್ಟ್ ಮಾಡಿ, ಆ ಕೇಕು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದನ್ನು ಕೂಡ ನಾನೇನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಇದೆಲ್ಲ ಆದಮೇಲೆ ಎಲ್ಲರೂ ನೆಮ್ಮದಿಯಾಗಿ ಊಟ ಮಾಡಿ ಆರಾಮಾಗಿ ಮಾತುಕತೆ ಆಡಿ ಮಲ್ಕೊಂಡು ನಿದ್ದೆ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ನಮ್ಮ ಬರ್ಡೇ, ನನ್ನ ತಂಗಿ ಮಗಳ ಬರ್ಡೇ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಅನ್ನಿಸ್ತು ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ ಫ್ರೆಂಡ್ಸ್.